ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಗಣಿತ ವಿಷಯ ಮರುಸಿಂಚನ ಬೆಂಬಲಿತ ಹಂತದಲ್ಲಿ ಬರುವಂತಹ ಪುನರ್ಮನನ ಹಾಳೆ 11, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು 2, ಇದರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಪುನರ್ಮನನ ಹಾಳೆ 11, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು 2. ಸೊ ಇದರಲ್ಲಿ ಮೊದಲನೇ ಚಟುವಟಿಕೆ, ಈ ಕೆಳಗಿನ ಸಂಖ್ಯಾಬಂಧವನ್ನ ಮಾದರಿಯನ್ನ ಗಮನಿಸಿ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಮಕ್ಕಳ, ಇಲ್ಲಿ ನಿಮಗೆ ಒಂದು ಸಂಖ್ಯಾಬಂಧವನ್ನ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಬಿಡಿಸ್ಬೇಕು ಅನ್ನೋ ಮಾದರಿಯನ್ನ ಕೆಳಭಾಗದಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಇ ಅಂದ್ರೆ ಒಂದು ಸಂಖ್ಯೆಯಿಂದ 9 ಕಳೆದಾಗ 5 ಬರುವುದು. ಒಂದು ಸಂಖ್ಯೆ ಅಂದ್ರೆ ನೀವು ಯಾವುದೇ ಸಂಖ್ಯೆನ ಬೇಕಾ, ವೇರಿಯಬಲ್ ಚರಾಕ್ಷರ ತೆಗೆದುಕೊಳ್ಳಿ. ಸೊ ನಾನಿಲ್ಲಿ ಎಕ್ಸ್ ಅನ್ನು ತೆಗೆದುಕೊಂಡಿದ್ದೀನಿ. ಎಕ್ಸ್ ಮೈನಸ್ 9 = 5. ಸೊ ಎಕ್ಸ್ = 14. ಹಾಗಾಗಿ ನಮಗೆ ಎ ಏನಾಗಿದೆ ಮಕ್ಕಳ, 14 ಬಂದಿದೆ, ರೈಟ್. ಅದೇ ರೀತಿ ನಮಗೆ ಎ ಎಚ್ ಅನ್ನು ಕೊಟ್ಟಿದ್ದಾರೆ. ಎ ಎಚ್ ಎಷ್ಟು, 8. ಯಾವ ರೀತಿ ಬಂದಿದೆ ಅಲ್ಲಿ ನಮಗೆ ಗೊತ್ತಿದೆ ನೋಡಿ. 2x ಇದೆ, ಈ ಕಡೆ 3x ಇದೆ, ಎರಡನ್ನೂ ಈ ಕಡೆ ತೆಗೆದುಕೊಂಡ್ರೆ -2x + 3x ಆದರೆ ಎಕ್ಸ್ ಉಳಿಯುತ್ತೆ. ಸೊ ಎಕ್ಸ್ -5 + 13 ಮಾಡಿದ್ರೆ 8 ಬರುತ್ತೆ. ಹಾಗಾಗಿ ಎ ಏನಾಗಿದೆ, 8 ಇದೆ. ಅದೇ ರೀತಿ ಈಗ ನಾವು ಉಳಿದಂಥವುಗಳನ್ನು ಕಂಡುಹಿಡಿತಾ ಹೋಗಬೇಕು. ಎ ಜೆ ಎಷ್ಟು ಬರುತ್ತೆ, ಎಲ್ ಎ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಹಿಂಟ್ಸ್ ಕೊಟ್ಟಿದ್ದಾರೆ ನಮಗೆ. ಸೊ ಮುಂದಕ್ಕೆ ನೀವು ಆ ಸಮೀಕರಣವನ್ನು ಬಿಡಿಸಿ ಅದರ ಆನ್ಸರನ್ನು ಬರೀಬೇಕಾಗುತ್ತೆ. ಇಲ್ಲಿ ಎ ಜೆ ನೋಡೋಣ. 4x - 2x = 18. ಸೊ ಈಗ ಅದರ ಬೆಲೆಯನ್ನು ಕಂಡುಹಿಡಿದು ಎ ಜೆ ಸ್ಥಾನದಲ್ಲಿ ನಾವು ವ್ಯಾಲ್ಯೂಯನ್ನು ಬರೀಬೇಕು. ಸೊ 4x ಇಂದ 2x ಹೋದರೆ ನಮಗೆ ಬರೋವಂಥದ್ದು 2x. ಸೊ ಹಾಗಾಗಿ 2x = 18. ಸೊ x = 9 ಬರುತ್ತೆ. ಸೊ ಈ 9 ನಾವು ಎ ಜೆ ಪ್ಲೇಸಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಮಗೆ ಎ ಎಲ್ ಅನ್ನು ಕಂಡುಹಿಡಿಬೇಕು. ಸೊ ಎಲ್ ಎ = 3m + 2m = 15. ಸೊ ಇಲ್ಲಿ ಒಂದೇ ಸಜಾತಿಯ ಬೀಜಾಕ್ಷರಗಳಿರೋದ್ರಿಂದ ಸೊ ಅಲ್ಲಿ 5m ಆಗುತ್ತೆ. 5m = 15. ಸೊ ಹಾಗಾಗಿ ಡಿವೈಡ್ ಮಾಡಿದ್ರೆ m = 15/5, m = 3. ಸೊ ಹಾಗಾಗಿ ನಾವು ಎಲ್ ಎ ಪ್ಲೇಸಲ್ಲಿ ಎಲ್ ಎಮ್ ಪ್ಲೇಸಲ್ಲಿ ಎ ಬರೆದರೆ 3 ಬರೀಬೇಕಾಗುತ್ತೆ. ನೆಕ್ಸ್ಟ್ ನಾವು ಎ ಎಮ್ ಅನ್ನು ಕಂಡುಹಿಡಿಬೇಕು. ಎ ಎಮ್ ಅಂತ ಏನು ಕೊಟ್ಟಿದ್ದಾರೆ, ಒಂದು ಸಂಖ್ಯೆಯ 2ರಷ್ಟಕ್ಕೆ 16 ಸೇರಿಸಿದಾಗ 22 ಬರುವುದು. ಒಂದು ಸಂಖ್ಯೆಯ 2ರಷ್ಟಕ್ಕೆ 3ರಷ್ಟಕ್ಕೆ ಅಂದರೆ ಮಲ್ಟಿಪ್ಲಿಕೇಶನ್, ಗುಣಕಾರ ಮಾಡಬೇಕು. ಸೊ ಒಂದು ಸಂಖ್ಯೆಯ 2ರಷ್ಟಕ್ಕೆ ಅಂದರೆ 2x + 16 = 22. ಸೊ ಅಲ್ಲಿಗೆ 2x = 22 - 16 ಆಗುತ್ತೆ. ಸೊ x = 6/2, 2 1s 2 3s ಆಗುತ್ತೆ. ಸೊ ಹಾಗಾಗಿ x ವ್ಯಾಲ್ಯೂ 3 ಆಗುತ್ತೆ. ಅದನ್ನು ನಾವು ಅಲ್ಲಿ ಬರೀಬೇಕಾಗುತ್ತೆ. ಅದೇ ರೀತಿ ಬಿ ಅನ್ನು ಕಂಡುಹಿಡಬೇಕು. -4 ಬ್ರಾಕೆಟ್ a + 6 = -40. ಸೊ a + 6 ಅನ್ನು ಹಾಗೆ ಇಟ್ಕೊಳ್ಳೋಣ. 4 ಇಲ್ಲಿ ಮಲ್ಟಿಪ್ಲೈ ಆಗಿದ್ರೆ ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ. ಹಾಗಾಗಿ -40/4, ಮೈನಸ್ ಕ್ಯಾನ್ಸಲ್ ಆಗುತ್ತೆ. 4 1s 4 10s. ಸೊ a + 6 = 10, a = 4 ಆಗುತ್ತೆ. ಹಾಗಾಗಿ ಬಿ ಇ ವ್ಯಾಲ್ಯೂ ಏನು, 4. ಸೊ ಇದನ್ನು ಸಂಪೂರ್ಣವಾಗಿ ನೀವು ನೋಡಿ, ನಾನು ಇಲ್ಲಿ ಆನ್ಸರ್ಸನ್ನು ಫಿಲ್ ಮಾಡಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ನೀವು ಇಲ್ಲಿ ನೋಡಬೇಕು. ನೆಕ್ಸ್ಟು ಜಿ ಸಿ ಅನ್ನು ಕಂಡುಹಿಡಿಬೇಕು. ಒಂದು ಸಂಖ್ಯೆಯ 4ಕ್ಕೆ 4ನೇ 3ಕ್ಕೆ 3ನೇ 2 ಸೇರಿಸಿದಾಗ 12ನೇ 71 ಬರುವುದು. ಹಂಗಂದ್ರೆ ಏನು, 3/4x + 2/3 = 12/71 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವೇನು ಮಾಡಬೇಕಾಗುತ್ತೆ, ಬಿಡಿಸಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ನೀವು 3/4x ಪ್ಲಸ್ ಈ +2/3 ಅನ್ನು ಈ ಕಡೆ ತೆಗೆದುಕೊಳ್ಳಿ, -3/2 ಆಗುತ್ತೆ. ಆಮೇಲೆ ಎಲ್ ಸಿ ಎಮ್ ಅನ್ನು ತೆಗೆದುಕೊಂಡು ಮಾಡಿ ಎಕ್ಸ್ ವ್ಯಾಲ್ಯೂ 7 ಬರುತ್ತೆ. ಸೊ ನೀವು ಅದನ್ನು ಬರೀರಿ. ಇಲ್ಲೂ ಸಹ ಬಿ ಜೆ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಬೇಕು ಅಂತ ಹೇಳಿದರೆ, ಒಂದು ಸಂಖ್ಯೆಯ 4ರಷ್ಟರಿಂದ 6 ಕಳೆದಾಗ 4ರಷ್ಟು ಅಂತ ಹೇಳಿದ್ರೆ 4x - 6 = 6 ಆಗುತ್ತೆ. ಸೊ 4x = -6 ಅನ್ನು ಆ ಕಡೆ ತೆಗೆದುಕೊಂಡ್ರೆ +6 ಆಗುತ್ತೆ. ಸೊ 4x = 12, x = 3 ವ್ಯಾಲ್ಯೂ ಬರುತ್ತೆ. ಸೊ ನೀವು ಬಿ ಜೆ ಪ್ಲೇಸಿಗೆ 3 ಬರೀಬೇಕು. ಅದೇ ರೀತಿ ಕೆ ಸಿ, ಡಿ ಇ, ಡಿ ಎಫ್ ಆ್ಯಂಡ್ ಐ ಡಿ. ಸೊ ಇದಿಷ್ಟಕ್ಕೂ ಸಹ ಕಂಡುಹಿಡಿದು ವ್ಯಾಲ್ಯೂಸನ್ನು ಇಲ್ಲಿ ಕೊಟ್ಟಿದ್ದೀನಿ. ಕೆ ಸಿ ಅಂದರೆ 1 ಬರುತ್ತೆ, ಡಿ ಇ 2 ಬರುತ್ತೆ, ಡಿ ಎಫ್ 5 ಬರುತ್ತೆ, ಐ ಡಿ 6 ಬರುತ್ತೆ. ಸೊ ಈ ವ್ಯಾಲ್ಯೂಸ್ಗಳನ್ನು ಬಿಡಿಸಿ ನೀವು ಈ ಒಂದು ಸಂಖ್ಯಾಬಂಧದಲ್ಲಿ ತುಂಬಬೇಕಾಗುತ್ತೆ. ಎರಡನೇ ಪ್ರಶ್ನೆ, ಉದಾಹರಣೆಯನ್ನು ಗಮನಿಸಿ ಕೆಳಗಿನ ಸಮಸ್ಯೆಯನ್ನು ಬಿಡಿಸಿ. ಸೊ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಮಕ್ಕಳ. ಕಿರಣನ ತಾಯಿಯ ಈಗಿನ ವಯಸ್ಸು ಕಿರಣನ ಈಗಿನ ವಯಸ್ಸಿನ 2ರಷ್ಟಿದೆ.
4 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 50 ವರ್ಷಗಳಾದರೆ ಅವರಿಬ್ಬರ ಈಗಿನ ವಯಸ್ಸನ್ನ ಕಂಡುಹಿಡಿಯಿರಿ. ಸೊ ಈಗ ಕಿರಣನ ಈಗಿನ ವಯಸ್ಸು ಗೊತ್ತಿಲ್ಲ. ಸೊ ಕನ್ಸಿಡರ್ಡ್ ಎಕ್ಸ್. ಸೊ ಕಿರಣನ ಈಗಿನ ವಯಸ್ಸು ಎಕ್ಸ್ ಅಂತ. ಸೊ ಅಲ್ಲಿ ತಾಯಿಯ ವಯಸ್ಸು ಏನಾಗಿದೆ, 2ರಷ್ಟಿದೆ. ಸೊ ಹಾಗಾಗಿ ತಾಯಿಯ ವಯಸ್ಸು 2x ಆಯಿತು, ರೈಟ್. ಸೊ ನೆಕ್ಸ್ಟ್ 4 ವರ್ಷಗಳ ನಂತರ ಏನಿದೆ, x+4, ಇದು 2x+4 ಆಗುತ್ತೆ. ಸೊ ಹಾಗಾಗಿ ಇವೆರಡರ ಮೊತ್ತ ಅವರಿಬ್ಬರ ವಯಸ್ಸಿನ ಮೊತ್ತ 50 ಆಗುತ್ತೆ. ಸೊ ಹಾಗಾಗಿ x+4 + 2x+4 = 50. ಸೊ 3x+8 = 50 ಆಯಿತು, ರೈಟ್. ಸೊ ಈಗ ನಾವು ಈ ಒಂದು ಸಮೀಕರಣವನ್ನು ತೆಗೆದುಕೊಂಡು ಎಕ್ಸ್ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. ಸೊ ಅಲ್ಲಿ ಎಕ್ಸ್ ಬೆಲೆಯನ್ನು ಕಂಡುಹಿಡಿದ್ರೆ 14. ಎಕ್ಸ್ ಅಂದ್ರೆ ಏನು, ಕಿರಣನ ವಯಸ್ಸು. ಹಾಗಾಗಿ ಕಿರಣನ ವಯಸ್ಸು 14. ಸೊ ಅವನ ತಾಯಿಯ ವಯಸ್ಸು 2ರಷ್ಟಿದೆ. ಸೊ ಹಾಗಾಗಿ 14 × 28. ಸೊ ಹಾಗಾಗಿ ಅವರೇ ಕೊಟ್ಟಿದ್ದಾರೆ ಅವೆರಡರ ಮೊತ್ತ ಎಷ್ಟಾಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ, 50. ಸೊ ನೆಕ್ಸ್ಟ್ ಯಶಿಕಾಳ ವಯಸ್ಸು ಅವಳ ತಂದೆಯ ಈಗಿನ ವಯಸ್ಸಿನ 4ರಷ್ಟಿದೆ. 7 ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳ ಮೊತ್ತ 79 ಆಗಿದೆ. ಅವರಿಬ್ಬರ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ಸೊ ಈಗಿನ ವಯಸ್ಸು ನನಗೆ ಗೊತ್ತಿಲ್ಲ ಮಕ್ಕಳ, ಯಶಿಕಾಳ ವಯಸ್ಸು ಗೊತ್ತಿಲ್ಲ. ಸೊ ಕನ್ಸಿಡರ್ಡ್ ಎಕ್ಸ್. ಸೊ ಯಶಿಕಾ ವಯಸ್ಸು ಎಕ್ಸ್. ತಾಯಿಯ ವಯಸ್ಸು, ತಂದೆಯ ವಯಸ್ಸು ಏನಾಗಿದೆ, ಆಕೆಯ ವಯಸ್ಸಿಗಿಂತ 4ರಷ್ಟಿದೆ ಅಂತ ಹೇಳಿದ್ರೆ 4x ಆಯಿತು. ಸೊ ಎರಡನ್ನ ಕೂಡಿಸಿದ್ರೆ 5x ಮೊತ್ತ ಬಂತು, ರೈಟ್. 7 ವರ್ಷಗಳ ನಂತರ ಅಂದರೆ ಆ ಯಶಿಕಾಳ ವಯಸ್ಸಿಗೆ 7 ವರ್ಷನ ಕೂಡಿಸ್ಬೇಕು. ಸೊ ಅಲ್ಲಿಗೆ x+7. ಸೊ 4x + 7. ಸೊ ಇವೆರಡರ ಮೊತ್ತ 79. ಹಾಗಾಗಿ ಏನಾಗುತ್ತೆ, 5x + 14 = 79. ಸೊ ಇಲ್ಲಿಗೆ ನಮಗೆ ಒಂದು ಸಮೀಕರಣ ಸಿಕ್ತು. ಸೊ ಈ ಸಮೀಕರಣವನ್ನು ತೆಗೆದುಕೊಳ್ಳಿ. 5x = 14 ಆ ಕಡೆ ತೆಗೆದುಕೊಂಡ್ರೆ 65, 75, 9 × 14 ಹೋದರೆ 65 ಆಯಿತು. x = 13. ಹಾಗಾಗಿ ಯಶಿಕಾಳ ವಯಸ್ಸು ಗೊತ್ತಾಯಿತು, 13. ಸೊ ಯಶಿಕಾಳ ತಂದೆಯ ವಯಸ್ಸು ಏನಂತ ಇದೆ, 4ರಷ್ಟು. ಸೊ ಹಾಗಾಗಿ ಏನಾಗುತ್ತೆ, 4 × 13 ಮಾಡಿದ್ರೆ 52 ವರ್ಷ. ಯಶಿಕಾಳ ವಯಸ್ಸು 13 ವರ್ಷ, ತಂದೆಯ ವಯಸ್ಸು 52 ವರ್ಷ. ಸೊ ಈ ರೀತಿ ನೀವು ಲೆಕ್ಕ ಬಿಡಿಸ್ಬೇಕು. ನಿತ್ಯ ಅವಳ ಮಗಳಿಗಿಂತ 3ರಷ್ಟು ದೊಡ್ಡವಳು. 8 ವರ್ಷಗಳ ನಂತರ ನಿತ್ಯಳ ವಯಸ್ಸು ಅವಳ ಮಗಳ ವಯಸ್ಸಿನ 2ರಷ್ಟಕ್ಕಿಂತ 1 ವರ್ಷ ಕಡಿಮೆಯಾದರೆ ಅವರಿಬ್ಬರ ಈಗಿನ ವಯಸ್ಸೆಷ್ಟು. ಸೊ ಈಗಿನ ವಯಸ್ಸು ನಿತ್ಯಳದು ಗೊತ್ತಿಲ್ಲ, ಎಕ್ಸ್. ಅವಳ ತಾಯಿಯ ವಯಸ್ಸೇನಾಗಿದೆ, 3ರಷ್ಟಿದೆ ಮಗಳಿಗಿಂತ, ಹಾಗಾದರೆ 3x ಆಯಿತು. ಸೊ 8 ವರ್ಷಗಳ ನಂತರ ಅಂದರೆ x+8 ಆಗುತ್ತೆ. ಇದು 3x + 8 ಆಗುತ್ತೆ. ಸೊ 8 ವರ್ಷಗಳ ನಂತರ ಏನಾಗಿದೆ, ನಿತ್ಯಳ ವಯಸ್ಸು ಅವಳ ಮಗಳ ವಯಸ್ಸಿನ 2ರಷ್ಟಕ್ಕಿಂತ 1 ವರ್ಷ ಕಡಿಮೆಯಾಗಿದೆ. ಸೊ ಹಾಗಂದ್ರೆ ಏನು, 3x + 8 = 2x + 8 - 1 ಆಗುತ್ತೆ. ಯಾಕೆಂದರೆ 2ರಷ್ಟಕ್ಕಿಂತ 1 ವರ್ಷ ಕಡಿಮೆ ಅಂದರೆ ಈ ರೀತಿ ಬರ್ಕೊಳ್ತೀವಿ ನಾವು, ಓಕೆನಾ. ಸೊ 3x + 8 = 2x + 16 - 1. ಸೊ ಕಳೆದ್ರೆ ನಮಗೆ ಎಷ್ಟು ಬರ್ತದೆ, 15 - 8 7 ಆಗುತ್ತೆ. ಈ ಕಡೆ x ಬಂತು. ಸೊ ಹಾಗಾಗಿ ನಿತ್ಯಳ ವಯಸ್ಸು ಗೊತ್ತಾಯಿತು, 7 ವರ್ಷ. ಸೊ ತಾಯಿಯ ವಯಸ್ಸು 3x, ಹಾಗಾಗಿ 21 ಇಯರ್ಸ್ ಆಗುತ್ತೆ. ನೆಕ್ಸ್ಟ್ 2 ಅಂಕಿಗಳಿರುವ ಸಂಖ್ಯೆಯೊಂದರ ಅಂಕಿಗಳ ಮೊತ್ತ 11. ಆ ಅಂಕಿಯನ್ನು ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆ ಮತ್ತು ಮೊದಲ ಸಂಖ್ಯೆಗಳ ವ್ಯತ್ಯಾಸ 45. ಆದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ 2 ಅಂಕಿಗಳ ಇರುವಂತಹ ಸಂಖ್ಯೆ, 2 ಅಂಕಿ ಇರುವಂತಹ ಸಂಖ್ಯೆ ಅಂದರೆ ಒಂದು 10ರ ಸ್ಥಾನ, ಒಂದು ಬಿಡಿ ಸ್ಥಾನ, ಹೌದಾ. ಸೊ ಹಾಗಾಗಿ ನನಗೆ 2 ಗೊತ್ತಿಲ್ಲ. ಸೊ ಕನ್ಸಿಡರ್ಡ್ x and y, ಬಿಡಿ ಸ್ಥಾನ ಮತ್ತು 10ರ ಸ್ಥಾನ, ರೈಟ್. ಸೊ ಹಾಗಾಗಿ 2 ಅಂಕಿಗಳು x y ಅಂತ ತೆಗೆದುಕೊಳ್ಳೋಣ. ಅವುಗಳ ಮೊತ್ತ ಎಷ್ಟಿದೆ, 11. ಹಾಗಾಗಿ x + y = 11. ಸೊ ನನಗಿಲ್ಲಿ ಸಮೀಕರಣ 1 ಸಿಕ್ತು. ಈಗ ಏನು ಕೊಟ್ಟಿದ್ದಾರೆ ಪ್ರಶ್ನೆ, ಅದಲು ಬದಲು ಮಾಡಿದಾಗ ಏನಾಯಿತು. ಸೊ ನಮಗೆ y ಅನ್ನು ಹಾಗೆ ಇಟ್ಕೊಳ್ಳಿ ಮಕ್ಕಳ. ಸೊ 10x + y = 11 ಆಯಿತು. ಯಾಕೆಂತ ಹೇಳಿದ್ರೆ ಅದಲು ಬದಲು ಮಾಡ್ತಾ ಇರೋದ್ರಿಂದ. ಸೊ 10x + y = 11 ಆಯಿತು. ಹಾಗಾಗಿ ಇಲ್ಲಿ ಹೇಳಿಕೆಯ ಪ್ರಕಾರ ಏನಾಗ್ತಾ ಇದೆ ಅಂತ ಹೇಳಿದ್ರೆ 10x + x - 10x + y = 45. ಸೊ ಅವರೇ ಕೊಟ್ಟಿದ್ದಾರೆ ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆ ಮತ್ತು ಮೊದಲ ಸಂಖ್ಯೆಗಳ ವ್ಯತ್ಯಾಸ
ಮೊದಲು ಸಂಖ್ಯೆ ವ್ಯತ್ಯಾಸ ಏನು 10x, ಮೊದಲು ಸಂಖ್ಯೆ 10x ಪ್ಲಸ್ y ಇಸ್ ಈಕ್ವಲ್ ಟು 45. ಎರಡನೇದೇನು ಕೇಳಿದರೆ ಅದಲು ಬದಲು ಮಾಡಿದಾಗ ಅಂದರೆ ಎಕ್ಸ್ ಪ್ಲೇಸಿಗೆ y ಬರುತ್ತೆ, y ಪ್ಲೇಸಿಗೆ ಎಕ್ಸ್ ಹೋಗುತ್ತೆ. ಹಾಗಾಗಿ 10y ಪ್ಲಸ್ ಎಕ್ಸ್ ಮೈನಸ್ 10x ಪ್ಲಸ್ y ಇಸ್ ಈಕ್ವಲ್ ಟು 45. ಸೊ ಹಾಗಾಗಿ 10y ಪ್ಲಸ್ ಎಕ್ಸ್ ಮೈನಸ್ 10x ಮೈನಸ್ y ಇಸ್ ಈಕ್ವಲ್ ಟು 45. ಸೊ ಕಳೆದರೆ 9x ಮೈನಸ್ 9y ಬರುತ್ತೆ. ಸೊ ಹಾಗಾಗಿ 9 ಕಾಮನ್ ತೆಗೆದ್ರೆ y ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 45. 9 1 ಝ 9 5 ಝ, ಸೊ ದಟ್ y ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5. ಸೊ ಇಲ್ಲಿಗೆ ಸಮೀಕರಣ 1 ಮತ್ತು 2 ಸಿಕ್ತು. ಸೊ ಇವೆರಡನ್ನ ಕೂಡಿಸಿದಾಗ ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 7, y ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5. ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆದರೆ 2y ಇಸ್ ಈಕ್ವಲ್ಸ್ ಟು 16 ಆಯಿತು, y ಇಸ್ ಈಕ್ವಲ್ಸ್ ಟು 8 ಬಂತು. ಸೊ ಅಲ್ಲಿಗೆ ನನಗೆ ಒಂದು ಸಂಖ್ಯೆ ಗೊತ್ತಾಯಿತು. ಸೊ ಈ 8ಅನ್ನು ನಾವು ಸಮೀಕರಣ 1ಕ್ಕಾದರೂ ಆದೇಶಿಸಿ, 2ಕ್ಕಾದರೂ ಆದೇಶಿಸಿ. 1ಕ್ಕೆ ಆದೇಶಿಸಿದಾಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 11, ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಬಂತು. ಸೊ ಅಲ್ಲಿಗೆ ನನಗೆ ಎರಡು ಸಂಖ್ಯೆಗಳ ಗೊತ್ತಾಯಿತು, ಎಕ್ಸ್ ಬೆಲೆ 3, ವೈ ಬೆಲೆ 8. ಸೊ ಇವೆರಡರ ಮೊತ್ತ 11 ಆಗುತ್ತೆ. ಸೊ ಹಾಗಾಗಿ ನೀವು ಮಾಡಿರೋ ಲೆಕ್ಕ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್, ಭಿನ್ನರಾಶಿಯ ಅಂಶವು ಛೇದಕ್ಕಿಂತ 2 ಕಡಿಮೆ ಇದೆ, ಅದರ ಛೇದಕ್ಕೆ 1ಅನ್ನು ಸೇರಿಸಿದರೆ ಅದು 2ನೇ 1 ಆಗುವುದು. ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಭಿನ್ನರಾಶಿಯ ಛೇದನೂ ಗೊತ್ತಿಲ್ಲ, ಅಂಶನೂ ಗೊತ್ತಿಲ್ಲ. ಹಾಗಾಗಿ ಛೇದವನ್ನು ಎಕ್ಸ್ ಅಂತ ತೆಗೆದುಕೊಂಡಿದ್ದೀನಿ, ಅಂಶವನ್ನು ಎಕ್ಸ್ ಮೈನಸ್ 2 ಅಂತ ತಗೊಂಡಿದ್ದೀನಿ. ಯಾಕೆ ಅಂದರೆ ಇಲ್ಲೇ ಕೊಟ್ಟಿದ್ದಾರೆ ಭಿನ್ನರಾಶಿಯ ಅಂಶ ಛೇದಕ್ಕಿಂತ 2 ಕಡಿಮೆ ಇದೆ, ಹಾಗಾಗಿ ಎಕ್ಸ್ ಮೈನಸ್ 2 ಆಗುತ್ತೆ. ಸೊ ಹಾಗಾಗಿ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು, ಅದರ ಛೇದಕ್ಕೆ 1ಅನ್ನು ಸೇರಿಸ್ತಾ ಇದ್ದೀನಿ. ಏನು ಬರುತ್ತೆ ಅವಾಗ 2ನೇ 1 ಅಂದರೆ 1/2 ಆಗುತ್ತೆ. ಸೊ ಹಾಗಾಗಿ ಎಕ್ಸ್ ಮೈನಸ್ 2 ಬೈ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 1/2. ಸೊ ಓರೆ ಗುಣಾಕಾರ ಮಾಡ್ಕೊಳ್ಳೋಣ. ಮಾಡಿದ್ರೆ 2 ಆಫ್ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ಸೊ 2x ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 1. ಸೊ 2x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 4 ಪ್ಲಸ್ 1. ಸೊ ಎಕ್ಸ್ ಇಸ್ ಈಕ್ವಲ್ ಟು 5. ಸೊ ಈ ಬೆಲೆನ 1ಕ್ಕೆ ಆದೇಶಿಸಿದ್ರೆ ನಮಗೆ ಗೊತ್ತಾಗುತ್ತೆ 1/2 ಇಸ್ ಈಕ್ವಲ್ಸ್ ಟು 1/2 ಬರುತ್ತೆ. ಹಾಗಾಗಿ ನಮಗೆ ಈ ಒಂದು ಅದರ ಬೆಲೆ ಗೊತ್ತಾಗುತ್ತೆ, ಅದು ಹಾಫ್ ಆಗಿರುತ್ತೆ. ಸೊ ಅರ್ಥ ಆಗಿದೆಯಲ್ಲ ಯಾವ ರೀತಿ ಬಿಡಿಸೋದು ಅಂತ. ಸೊ ಸಂಪೂರ್ಣವಾಗಿ ನಿಮಗೆ ಈ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಲ್ಲಿ ಬರುವ ಎಲ್ಲ ಲೆಕ್ಕಗಳನ್ನ ಬಿಡಿಸಿದ್ದೀನಿ ಮಕ್ಕಳ. ನನ್ನ ಮುಂದಿನ ವಿಡಿಯೋದಲ್ಲಿ ಪುನರ್ಮನನ ಹಾಳೆ 12ರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರೈಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.